ಎಲ್ಲರಿಗೂ ನಮಸ್ಕಾರ. ಯೇಸು ಕ್ರಿಸ್ತರು ದೇವಪುತ್ರರೆಂದು ಪರಿಗಣಿಸಲಾಗುತ್ತಾರೆ. ಅವರು ಪ್ರೀತಿ, ಕ್ಷಮೆ, ವಿನಮ್ರತೆ ಮತ್ತು ಕರುಣೆ ಎಂಬ ಜೀವನ ಮೌಲ್ಯಗಳನ್ನು ಬೋಧಿಸಿದವರು. ಈ ವಿಡಿಯೋದಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಸದ್ಗುರುಗಳು ಏನು ಹೇಳಿದ್ದಾರೆಂದು ನೋಡೋಣ ಬನ್ನಿ. ಈ ರೀತಿ ಮಹಾಪುರುಷರ ಜೀವನದಲ್ಲಾಗಿದ್ದನ್ನು ಆದ ಘಟನೆಗಳನ್ನು ನೀವು ನೋಡಿದರೆ ಅದೊಂದು ದೊಡ್ಡ ದುರಂತ. 32 ವರ್ಷ ವಯಸ್ಸಿನಲ್ಲಿ ನಿಮ್ಮನ್ನು ಶಿಲ್ಬೆಗೆ ಏರಿಸಿದರೆ, ತುಂಬ ಭೀಕರವಾದ ಸಾವನ್ನಪ್ಪಿದ್ರೆ ಅದನ್ನು ನೀವು ಯಶಸ್ವಿ ಜೀವನ ಅಂತೀರಾ? ಇಲ್ಲ. ಆದರೆ ನಾವು ಅವನಿಗೆ ತಲೆ ಬಾಗ್ತೀವಿ. ಜನರೆಲ್ಲ ಹಾಗೆ ಹೇಳ್ತಾ ಬಂದಿದ್ದಾರೆ. ಅವನ ಶಿಲ್ಬೆಗೆ ಏರಿಸಿದಾಗಲೂ ಸಹ ಅವನು ಹೇಳಿದಂತೆ, ಅವ್ರಿಗೆ ತಿಳಿದೇ ಮಾಡ್ತಿರೋ ಕೆಲಸ ಇದು, ಅವ್ರನ್ನ ಕ್ಷಮಿಸು ಅಂತ. ನಾವು ಅವನಿಗೆ ತಲೆ ಬಾಗೋದು ಇದಕ್ಕಾಗಿ, ಶಿಲುಬೆಗೆ ಏರ್ದ ಅಂತ ಅಲ್ಲ. ಯಾಕೆಂದರೆ ಶಿಲುಬೆಗೇರಿ ಸಾಯೋದು ಯಶಸ್ವಿ ಜೀವನ ಅಲ್ಲ ಅಲ್ವಾ? ಆದರೆ ಅವನ್ನ ಶಿಲುಬೆಗೇರಿಸಿದ್ರೂ ಸಹ ಅವನು ತನ್ನ ಗುಣವನ್ನು ಕಳ್ಕೊಳ್ಳಿಲ್ಲ. ನಾವು ತಲೆಬಾಗೋದು ಅದಕ್ಕಾಗಿ. ನಮಗೆ ಮುಖ್ಯವಾಗೋದು ಅದೇನೆ. ಅವರು ನಮಗೆ ಸ್ಫೂರ್ತಿದಾಯಕರು ಅಷ್ಟೇ. ನಿಮಗೆ ಒಂದು ಆದರ್ಶ ಬೇಕು ಉನ್ನತ ಸಾಧ್ಯತೆಗಳೆಡೆಗೆ ಬೆಳೆಯೋದಕ್ಕೆ ಅಷ್ಟೇ. ನಮಗೆ ಮುಖ್ಯ ಆಗೋದು ಅವರುಗಳು ತೋರಿಸಿದ ಗುಣಗಳು ಅಲ್ವಾ? ನಾವಿಂತಹ ಗುಣಗಳನ್ನು ಮಹತ್ತರವಾದ್ದು ಅಂತ ಗುರುತಿಸ್ತೀವಿ. ನಮಗಾಗುವಷ್ಟರ ಮಟ್ಟಿಗೆ ಅವುಗಳನ್ನು ಆಚರಿಸೋಕೆ ಪ್ರಯತ್ನಿಸ್ತೀವಿ. ನಮಗೆ ಮುಖ್ಯವಾಗೋದು ಅದಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.